ತುಂಬ ಸಲ ನಮ್ಮ ಮೆಡಿಟೇಷನ್ ವಿಧಾನಗಳು ಹೆಂಗಿರ್ತವೆ, ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಉಸಿರಾಟವನ್ನು ಗಮನಿಸೋದು ಇಷ್ಟು ಮಾತ್ರ ಇರುತ್ತೆ. ಆದರೆ ಈ ಮೆಡಿಟೇಷನ್ನು ಮಾಡ್ತಾ ಮಾಡ್ತಾ ನೀವು ಧ್ಯಾನದಿಂದ ಮೆಡಿಟೇಷನಿಂದ ಎದ್ದೇಳಬೇಕಾದ್ರೆ ಒಂದು ಪ್ರಾಡಕ್ಟ್ ರೆಡಿಯಾಗಿರುತ್ತೆ. ನೀವು ಪ್ರತಿದಿನ 1 ತಾಸು 2 ತಾಸು ಮನೆಯಲ್ಲಿ ಒಬ್ಬರು ಇದನ್ನು ಮಾಡ್ತಾ ಕೂತ್ರೆ 3 ತಿಂಗಳು 4 ತಿಂಗಳಲ್ಲಿ ನಿಮ್ಮ ಮನೆಯ 4 ಮಂದಿಗೆ ಬಟ್ಟೆ ಸಿದ್ಧ ಆಗುತ್ತೆ. ಇದರಲ್ಲಿ ಸಿದ್ಧವಾಗುವ 1 ಮೀಟರ್ ಬಟ್ಟೆಗೆ 1700 ರೂಪಾಯಿಯಿಂದ 2000 ರೂಪಾಯಿ ಬೆಲೆ ಇದೆ. 50 ರೂಪಾಯಿ ಅಲ್ಲ, 1 ಮೀಟರ್ ಬಟ್ಟೆಗೆ. 1 ಮೀಟರ್ ಬಟ್ಟೆಗೆ ನಾನು ಹಾಕ್ತೀನಲ್ಲ, ಇದೆಲ್ಲ ಈ ಬಟ್ಟೆಗಳೆಲ್ಲ ಅಂಥ ಬಟ್ಟೆಗಳು, ಇವೆಲ್ಲವೂ ಪೂರ ಆ ಥರದ ಬಟ್ಟೆಗಳು. ಸೊ ಇದನ್ನು ನೀವು ಭೂಮಿಗಾದರೂ ಎಸೆಯಿರಿ, ನೀರಿಗಾದರೂ ಎಸೆಯಿರಿ, ಯಾವುದಕ್ಕೂ ಹಾನಿ ಇಲ್ಲ. ಅದು ಬೇಗ ಕರಗೋಗುತ್ತೆ. ಮತ್ತು ಎಸೆಯಬೇಕು ಅಂತ ನಮ್ಗೆ ಅನಿಸಲ್ಲ, ಯಾಕಂದರೆ ಅದು ಮಲ್ಟಿ ಯೂಸ್ ಮಾಡೋಕ್ಕಾಗುತ್ತೆ. ನೆಲ ಒರೆಸೋಕ್ಕಾಗುತ್ತೆ. ಸರಿ, ಕರೆಂಟ್ ಹೋಯ್ತೋ, ಇದನ್ನೇ ಬತ್ತಿ ಮಾಡಿಕೊಂಡು ದೀಪ ಮಾಡ್ಕೊಳ್ಳೋಕ್ಕಾಗುತ್ತೆ. ಉರಿದು ಮುಗಿದೋಗುತ್ತೆ ಅದು. ಸೊ ಇದು ಉರಿದ್ರೆ ಯಾವುದೇ ರೂಪದಿಂದ ಕೆಟ್ಟ ಅನಿಲಗಳು ಉತ್ಪತ್ತಿ ಆಗಲ್ಲ. ಆದರೆ ನಿಮ್ಮ ಪ್ಲಾಸ್ಟಿಕ್ ಬಟ್ಟೆಗಳನ್ನು ಉರಿಸಿದರೆ ಎಷ್ಟು ಕೆಟ್ಟ ಅನಿಲಗಳು ಉತ್ಪಾದನೆ ಆಗುತ್ತೆ. ಸೊ ಇಂಥದ್ದೆಲ್ಲ ತುಂಬ ಇದ್ದಾವೆ. ಹಾಗಾಗಿ ಚರಕ ಈಗ ಸದ್ಯಕ್ಕೆ ಇಡೀ ಭಾರತ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಯಾವ್ಯಾವ ದೇಶಗಳಿಂದ ಭಾರತಕ್ಕೆ ಬಂದು ಕಲಿತು ಹೋಗ್ತಾ ಇದ್ದಾರೆ. ತುಂಬ ಶಾಲೆಗಳಲ್ಲಿ ಈಗ ಚರಕ ಕಲಿಕೆಯ ವಿಧಾನಗಳು ಮತ್ತು ಚರಕದ ಮೂಲಕ ಮಕ್ಕಳು ಸಸ್ಟೈನೇಬಿಲಿಟಿ ಅಂದರೆ ತಾವೇ ಸಬಲರಾಗೋದು. ಅಂದರೆ ನೀವು ಶಾಲೆಗೂ ಹೋಗ್ತಾ ಈಗ ಬೇರೆ ಯಾವುದನ್ನು ಮಾಡೋಕ್ಕಾಗಲ್ಲ. ಕೆಲಸಕ್ಕೆ ಹೋದರೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಿಲ್ಲ, ಟೈಮಿಂಗ್ ಸೆಟ್ ಆಗಲ್ಲ, ಆಗ ಇನ್ನೇನು ಮಾಡ್ಬೋದು? ಸೊ ಇಂಥದ್ದೆಲ್ಲ ತುಂಬ ಸಾಧ್ಯತೆಗಳಿದ್ದಾವೆ. ನಿಮ್ಮ ಮೊಬೈಲ್ಗಳಿಗೆ ಎಷ್ಟು ರೇಟ್ ಇದೆ? 25,000ನಾ? ಇನ್ನೂ ಸ್ವಲ್ಪ ಕಮ್ಮಿ ಇದ್ದು, ಟಚ್ ಸ್ಕ್ರೀನ್ ಇದ್ದು ಒಂದು 10-15,000 12,000 ಅಂತ ಇದ್ದೇ ಇದೆಯಲ್ಲ. ಅಲ್ವಾ, ಒಂದು 10-12 ಸಾವಿರ ಇದೆಯಲ್ಲ.